it's day 8 of 30 days vlogging series. Yes, welcome back to Gopinanda's lifestyle, guys. ಹಾಯ್, ಇವತ್ತು ಯಾವುದೇ ರೀತಿ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇಲ್ಲ. ಇವತ್ತು ನಾನೊಂದು ಬ್ಯೂಟಿಫುಲ್ ಆಗಿರೋಂಥ ಚಿಕನ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಬ್ಯಾಚುಲರ್ಸ್ ಇದ್ದರೆ ಆರಾಮಾಗಿ ಟ್ರೈ ಮಾಡ್ಬೋದು. ಯಾಕೆ ಅಂದರೆ ಇದಕ್ಕೇನು ಮಿಕ್ಸಿ ಆ ಥರ ಎಲ್ಲ ಏನೂ ಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ಆ್ಯಂಡ್ ತುಂಬ ಈಸಿ ರೆಸಿಪಿ ಕೂಡ. ಬಿರಿಯಾನಿ ಮಾಡೋಕ್ಕೆ ಬರದೇ ಇರೋರು ಕೂಡ ಆರಾಮಾಗಿ ಬಿರಿಯಾನಿ ಕಲ್ತ್ಕೋಬೋದು. ಏನಿಲ್ಲ, ಫಸ್ಟು ಎಣ್ಣೆ ಮತ್ತು ತುಪ್ಪನ ಹಾಕ್ಕೋಬೇಕು. ಅದಾದಮೇಲೆ ನಿಮ್ಮ ಹತ್ರ ಮಸಾಲೆ ಐಟಮ್ಸ್ ಏನೇನಿದೆಯೋ ಅಂದರೆ ಚಕ್ಕೆ, ಲವಂಗ, ಗೋಡಂಬಿ ಅದೆಲ್ಲ ಹಾಕ್ಕೊಂಡು ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೈಸ್. ಸೊ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಸುಮ್ಮನೆ ಈ ರೆಸಿಪಿದೆಲ್ಲ ವೀಡಿಯೋ ಲೆಂತಿ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಅಷ್ಟೇ. ಆರ್ ನಿಮಗೇನಾದರೂ ಇನ್ನೂ ಡೀಟೇಲಾಗಿ ಬೇಕು ಅಂದರೆ ಜಸ್ಟ್ ಕಮೆಂಟ್ ಮಾಡಿ. ಇನ್ನೊಂದ್ಸಲ ಬೇಕಾದರೆ ನಾನು ನಿಮಗೆ ಇನ್ ಡೀಟೇಲಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫುಲ್ಲು ಮೆತ್ತಕ್ಕಾಗಬೇಕು ಟೊಮೊಟೊ, ಆವಾಗ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಆನಿಯನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆದರೆ ಅಂತೂ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಟೈಮು ನಾನು ದಮ್ ಬಿರಿಯಾನಿ ಅಂತೂ ಸಖತ್ತಾಗಿ ಮಾಡ್ತೀನಿ. ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬಟ್ ಈ ಸಲ ಸಿಂಪಲ್ಲಾಗಿ ಬ್ಯಾಚುಲರ್ಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರೋದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿಯಲ್ಲಿ ಸಿಗುತ್ತಲ್ವ, ತೊಗೊಂಡು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಆಮೇಲೆ ಮೊಸರು ಹಾಕಿ ಗೈಸ್. ಮೊಸರು ಹಾಕಿದಾಗ ಟೇಸ್ಟ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಕೆಲವೊಂದು ಕೀ ಇಂಗ್ರೀಡಿಯೆಂಟ್ಸ್ ಏನು ಗೊತ್ತಾ ಬಿರಿಯಾನಿಗೆ, ಚಕ್ಕೆ ಲವಂಗ. ನೀವು ನೋಡ್ಬೋದು ಹೋಟೆಲಲ್ಲಿ ನೀವು ಬಿರಿಯಾನಿ ತಿನ್ನಬೇಕಾದ್ರೆ ತುಂಬ ನಮಗೆ ಈ ಚಕ್ಕೆದೇ ಫ್ಲೇವರ್ ಬರ್ತಾ ಇರುತ್ತೆ. ಸೊ ಅವರು ಚಕ್ಕೆ ಪೌಡರ್ನ ಹಾಕಿರ್ತಾರೆ. ಆ್ಯಂಡ್ ಆಮೇಲೆ ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಒಂಥರ ಆಯಿಲ್ ಬಿಟ್ಕೊಂಡಿದ್ದಾಯ್ತಲ್ವ. ಆಮೇಲೆ ನಾವು ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಇದನ್ನು ಮಾಡಿದ್ದೀರಾ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಹೋಟೆಲ್ ಬಿರಿಯಾನಿಗಿಂತಲೂ ಮನೆ ಬಿರಿಯಾನಿನೇ ಇಷ್ಟ ಆಗುತ್ತೆ. ಒಂದು ಸಲ ನನ್ನ ಫ್ರೆಂಡ್ಸು, ನನಗೆ ಐ ಥಿಂಕ್ 7 ಮಂತ್ಸ್ ಇತ್ತು ಆವಾಗ ಪ್ರೆಗ್ನೆನ್ಸಿ. ಆವಾಗ ನನ್ನ ಫ್ರೆಂಡ್ಸ್ ಮನೆಗೆ ಬಂದಿದ್ದರು. ನಾವತ್ತು ನಾನ್ ವೆಜ್ ಮಾಡಬಾರ್ದಿತ್ತು. ಸೊ ಅದಕ್ಕೋಸ್ಕರನೇ ನಾನು ವೆಜ್ ಮಾಡಿದ್ದೆ, ವೆಜ್ ಪಲಾವ್. ಅವರು ಸ್ಟಿಲ್ ಈಗಲೂ ಕೇಳ್ತಾರೆ, ಏನು ಹಾಕಿದ್ದೆ ಅವತ್ತು, ಅಷ್ಟು ಚೆನ್ನಾಗಿತ್ತು, ನಿನಗೆ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ವಲ್ಲ, ಹೆಂಗೆ ಕಲ್ತ್ಕೊಂಡೆ ಅಂತೆಲ್ಲ ಕ್ವಶನ್ ಮಾಡ್ತಾ ಇರ್ತಾರೆ ಗೈಸ್. ಅಷ್ಟು ಚೆನ್ನಾಗಿ ಬರುತ್ತೆ ನನಗೆ ಬಿರಿಯಾನಿ ರೆಸಿಪೀಸು. ಸೊ ಆಮೇಲೆ ಅರಿಶಿನ ಮತ್ತು ಗರಂ ಮಸಾಲ, ಧನಿಯಾ ಪೌಡರು, ಆಮೇಲೆ ಚಿಕನ್ ಮಸಾಲ ಇದ್ದರೆ ಚಿಕನ್ ಮಸಾಲ ಹಾಕ್ಕೊಳ್ಳಿ, ಬಿರಿಯಾನಿ ಮಸಾಲ ಇದ್ದರೆ ಬಿರಿಯಾನಿ ಮಸಾಲ ಕೂಡ ಹಾಕ್ಬೋದು. ನಾನು ಎರಡೂ ಹಾಕ್ತೀನಿ. ಆ್ಯಂಡ್ ನಾನು ಖಾರನ ಸ್ಕಿಪ್ ಮಾಡ್ತೀನಿ, ಲೈಕ್ ಖಾರದ ಪೌಡರ್ನ ಸ್ಕಿಪ್ ಮಾಡ್ತೀನಿ. ನಿಮ್ಗೇನಾದ್ರು ಬೇಕು ಅಂದರೆ ಖಾರ ಪೌಡರ್ ಕೂಡ ಹಾಕ್ಕೋಬೋದು. ಜಾಸ್ತಿ ಸ್ಪೈಸಿ ತಿನ್ನೋರು ಖಾರದ ಪೌಡ್ರ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅವಶ್ಯಕತೆ ಏನಿಲ್ಲ. ನಾನು ಪಾಪು ಎಲ್ಲ ತಿನ್ನೋದ್ರಿಂದ ನಮ್ಮ ಮನೆಯಲ್ಲಿ, ಆ್ಯಂಡ್ ಇತ್ತೀಚೆಗೆ ನಾನು ಸ್ವಲ್ಪ ಸ್ಪೈಸಿ ತಿನ್ನೋದು ಕಡಿಮೆ ಮಾಡಿರೋದ್ರಿಂದ ನಾನು ಖಾರದ ಪುಡಿ ಹಾಕ್ಕೊಳ್ಳಲ್ಲ ಗೈಸ್. ಇಷ್ಟರಲ್ಲೇ ನನಗೆ ಖಾರ ಸಾಕಾಗುತ್ತೆ. ಸೊ ಇಷ್ಟೇ ನಾನು ಹಾಕ್ಕೊಳ್ತೀನಿ ಅಷ್ಟೇ. ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿದ್ರೆ ಅಥವಾ ಬ್ಯಾಚುಲರ್ಸ್ ಆಗಿದ್ದರೆ ನೀವು ಟ್ರೈ ಮಾಡಿ. ನೀವು ನಿಜವಾಗ್ಲೂ ನೀವು ಮಾಡೋ ಬಿರಿಯಾನಿಗೆ ನೀವೇ ಫ್ಯಾನ್ ಆಗೋಗ್ತೀರಾ ಗೈಸ್. ನನಗಂತೂ ಆಚೆ ಬಿರಿಯಾನಿಗಿಂತಲೂ ನಾನು ಮಾಡೋ ಬಿರಿಯಾನಿನೇ ಇಷ್ಟ ಆಗೋದು. ಆಮೇಲೆ ಅದು ನೀರೆಲ್ಲ ಬಿಟ್ಕೊಂಡಿದ್ದಾದಮೇಲೆ ಚಿಕನ್ನು, ಇವಾಗ ವಾಟ್ರ್ ಹಾಕ್ಕೊಳ್ತೀವಿ. ವಾಟ್ರು ನಾವು ಒಂದು ಗ್ಲಾಸ್ ರೈಸ್ ಹಾಕ್ತಾಯಿದ್ದೀವಿ ಅಂದರೆ 2 ಗ್ಲಾಸ್ ವಾಟ್ರ್ ಹಾಕ್ಕೋಬೇಕಾಗುತ್ತೆ. ಸೊ ನೋಡಿ ಈ ರೀತಿ ವಾಟರ್ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ. ಆಮೇಲೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಖಾರ ನಿಮಗೆ ಸ್ವಲ್ಪ ಜಾಸ್ತಿ ಖಾರ ತಿನ್ನೋರಿಗೆ ಖಾರ ಅನ್ನಿಸಿದ್ರೆ ಸಾಕು, ಲೈಟಾಗಿ ಖಾರ ತಿನ್ನೋರಿಗೆ ನಿಮ್ಮ ನಾಲಿಗೆ ಮೇಲೆ ಖಾರ ಅನ್ನಿಸಿದ್ರೆ ಸಾಕು. ಆಮೇಲೆ ಉಪ್ಪು ಸ್ವಲ್ಪ ಜಾಸ್ತಿ ಇದೆ ಅಂದಾಗ ಬಿರಿಯಾನಿನೇ ಆಗಲಿ ಪಲಾವೇ ಆಗಲಿ ಕರೆಕ್ಟಾಗಿ ಉಪ್ಪು ಖಾರ ಹಿಡಿಯುತ್ತೆ ಅಂತ ಅರ್ಥ. ಲೈಕ್ ಅಲ್ಲಿಗೆ ಬಿರಿಯಾನಿಗೆ ಉಪ್ಪು ಸರಿ ಹೋಗಿದೆ ಅಂತ ಅರ್ಥ ಗೈಸ್. ಸೊ ತುಂಬ ಜನಕ್ಕೆ ಗೊತ್ತಾಗಲ್ಲ ಹಿಂಗೆ ಉಪ್ಪು ಅಂದರೆ ನೋಡೋದು ಅಂತ ಅಂದ್ಕೊಳ್ತಾರಲ್ವ. ನೀವು ಆ ಒಂದು ನೀರನ್ನ ಕುಡಿದಾಗ ನಿಮಗೆ ಸ್ವಲ್ಪ ಉಪ್ಪು ಪನಿಸಿದೆ ಅಂದರೆ ಬಿರಿಯಾನಿಗೆ ಕರೆಕ್ಟಾಗಿ ಉಪ್ಪು ಸಾಕಾಗುತ್ತೆ ಅಂತ ಅರ್ಥ. ಸೊ ಇವಾಗ ನೋಡಿ ಆ ರೈಸ್ ಕೂಡ ಹಾಕ್ಕೊಂಡ್ರೆ, ರೈಸ್ ಹಾಕ್ಕೊಂಡು ಲಾಸ್ಟಲ್ಲಿ ಈಗ ನೀವು ಬಟರ್ ಹಾಕ್ಕೋಬೋದು, ಇಲ್ಲಾಂದರೆ ತುಪ್ಪ ಹಾಕ್ಕೋಬೋದು. ನಾನು ತುಪ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಬಟರು ಕೂಡ ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ತೀನಿ. ಬಟ್ ಆದರೆ ಈ ಸಲ ನಾನು ಬಟರ್ ಹಾಕ್ಕೊಳ್ತಾ ಇಲ್ಲ, ಬರೀ ತುಪ್ಪ ಮಾತ್ರ ಹಾಕ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಸಣ್ಣ ಸಣ್ಣಕ್ಕೆ ಹಚ್ಕೊಂಡು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀವಿ ಅಂದರೆ ಸಾಕು. ಒಂದು 2 ವಿಜಿಲ್ ತರಿಸಿದ್ದೀವಿ ಅಂದರೆ ಟೇಸ್ಟಿಯಾಗಿರೋಂತಹ ಬಿರಿಯಾನಿ ರೆಸಿಪಿ ರೆಡಿ ಆಗುತ್ತೆ ಗೈಸ್. ಸ್ಟಿಲ್ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದರೆ ನನ್ನ ಬಾಯಲ್ಲಿ ನೀರು ಸೋರ್ತಾ ಇತ್ತು. ಏನಕ್ಕೆ ಅಂದರೆ ನಾವು ಮಾಡೋ ಬಿರಿಯಾನಿ ರೆಸಿಪಿ ಅಥವಾ ನಾವು ಮಾಡೋ ಒಂದು ಯಾವುದೇ ಒಂದು ಫುಡ್ ರೆಸಿಪಿ ಟೇಸ್ಟಿಯಾಗಿ ಬಂದಾಗ ಆ ಒಂದು ಫೀಲೇ ಬೇರೆ ಅಲ್ವಾ. ಸೊ ನನಗೂ ಅಷ್ಟೇ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ಒಂದು ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಬಿಟ್ಟು ಪ್ಲೇಟ್ಗೆ ಹಾಕ್ಕೊಂಡು ಮೊಸರು ಬಜ್ಜಿ ಜೊತೆ ತಿನ್ನೋದು ಅಷ್ಟೇ ಗೈಸ್. ಸೊ ಇಷ್ಟೇ ಬಿರಿಯಾನಿ ರೆಸಿಪಿ. ನಿಮ್ಮಲ್ಲೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಅಥವಾ ಬ್ಯಾಚುಲರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಜಸ್ಟ್ ಒಂದು ಕಮೆಂಟ್ ಮಾಡಿ, ನನಗೂ ಕೂಡ ಖುಷಿ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ಮತ್ತು ನೆಕ್ಸ್ಟ್ ಒಂದು ವ್ಲಾಗಿಂಗ್ ಸೀರೀಸಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.